Shrooniverse, the magic is alive. ಜಗದೋದಾರಣ. ಏನಕ್ಕೆ ಶ್ರುತಿ ಇವತ್ತು ಸಾಯಿಯ ದಿನದಂದು ಕೃಷ್ಣನನ್ನು ನೆನ್ಸ್ಕೊಳ್ತಾ ಇದ್ದಾಳಲ್ಲ ಅಂತ ಆಲೋಚನೆ ಮಾಡ್ತಿದ್ದೀರಾ? ಐ ಆಮ್ ಶ್ಯೂರ್ ನೀವು ಆಲೋಚನೆ ಮಾಡ್ತಿರಲ್ಲ, ನೀವೆಲ್ಲ ಬುದ್ಧಿವಂತರಲ್ವಾ? ಅದಕ್ಕೆ ವೆಲ್ಕಮ್ 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 ಟು ದ ಶ್ರೂನಿವರ್ಸ್, ಮೈ ಅಚ್ಚು ಮೆಚ್ಚಿನ ಶ್ರುತಿಜನ್ಸ್. ಏನೋ ಖುಷಿ ಆಗತ್ತಪ್ಪ ಶ್ರುತಿಜನ್ಸ್ ಅಂತ ಹೇಳೋದಕ್ಕೆ. ಸರಿ, ಇವತ್ತು 16ನೇ ತಾರೀಕು ಜುಲೈ ಗುರುವಾರದಂದು ಜಗನ್ನಾಥ್ ಪುರಿಯಲ್ಲಿ ರಥಯಾತ್ರೆ ಪ್ರಾರಂಭವಾಗ್ತಿದ್ಯಮ್ಮ. ಅದಕ್ಕೆ ಜಗದೋಧಾರಣ ಅಂತ ಜಗನ್ನಾಥನ ಹೆಸರಿನಿಂದಾನೇ ನನ್ನ ಇವತ್ತಿನ ಸಂಚಿಕೆ ಮಾತುಕತೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಿದ್ದೀನಿ. ಕಾರ್ಯಕ್ರಮ ಅಂತಲೇ ಬರುತ್ತೆ ನೋಡಿ, ರೇಡಿಯೋ ಕಾರ್ಯಕ್ರಮ ಮಾಡಿ 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 ಎಷ್ಟು ಅಭ್ಯಾಸ ಆಗೋಗಿದೆ. ಸರಿ, ಎನಿವಿಚ್ ವೇಸ್, ಮಹಾಜನಗಳೇ, ನನ್ನ ಅಚ್ಚುಮೆಚ್ಚಿನ ಶ್ರುತಿಜನ್ಸ್, ಯಾವ ವಿಷಯದ ಬಗ್ಗೆ ಚರ್ಚೆ ಮಾಡೋಣ ಅಂತ ಭಾಳಷ್ಟು ಆಲೋಚನೆ ಮಾಡಿದೆ. ಬಹುತೇಕ ವಿಷಯಗಳು ನಡೀತದೆ, ಪ್ರತಿನಿತ್ಯ ಏನಾದರೂ ಒಂದು ಹೊಸ ವಿಷಯ ನಡೀತಾನೇ ಇರುತ್ತೆ. ಅದರಲ್ಲೂ ಖಗೋಳ ಶಾಸ್ತ್ರದಲ್ಲಿ ಯಾರಿಗೆ ಆಸಕ್ತಿ ಇದೆಯೋ ನಿಮಗೆ ಗೊತ್ತು, ಪ್ರತಿನಿತ್ಯ ಯಾವುದಾದ್ರೂ ಒಂದು ಗ್ರಹ ಡಂಕಣಕ ಅಂತ ಸ್ಟೆಪ್ ಹಾಕ್ತಾನೇ ಇರುತ್ತೆ ಅಂತ. ಇನ್ನು ಇವತ್ತು ನೋಡಿ, ಕರ್ಕ ಸಂಕ್ರಮಣ ಸಹ ಆಗಿದೆ. ಅಂದರೆ ಸೂರ್ಯನು ತನ್ನ ಪಥವನ್ನು ಬದಲಾಯಿಸ್ಕೊಳ್ತಾ ಇದ್ದಾನೆ. ಹಿ ಈಸ್ ಗೆಟಿಂಗ್ ಇನ್ ಟು ಕ್ಯಾನ್ಸರ್, ದಿ ವಾಟರ್ ಸೈನ್ ಅಂತ. ತುಂಬಾ ಎಮೋಷನಲ್ ಆಗಿರುವ ಒಂದು ಝೋಡಿಯಾಕ್ ಸೈನ್ ಈಸ್ ಕರ್ಕಟಕ ರಾಶಿ. ಸೊ ಮೊದಲಿಗೆ ಕರ್ಕ ಸಂಕ್ರಮಣದಂದು ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ. ಸಾಧಾರಣವಾಗಿ ಅರ್ಘ್ಯವನ್ನು ಬೆಳಗಿನ ಜಾವ ಅರ್ಪಿಸೋದು ನಾವು, ಬಟ್ ಇವಾಗ ನೋಡ್ತಾ ಇದ್ದೀರಾ ನೀವು ವಿಡಿಯೋವನ್ನು. ಸೊ ಹಾಗಾಗಿ ಸೂರ್ಯನಿಗೆ ಒಂದು ಬಟ್ಲಲ್ಲಿ ನೀರನ್ನು ಅರ್ಪಿಸಿ ಕೃತಜ್ಞತೆಗಳು, ಧನ್ಯವಾದಗಳು ಅಂತ ಸೂರ್ಯನಿಗೆ ಮೊದಲು ಹೇಳಿ, ಗೊತ್ತಾಯ್ತಾ? ಸಿನ್ಸ್ ಕರ್ಕಟಕ ಇಸ್ ವೆರಿ ಎಮೋಷನಲ್ ಡಿಸಿಷನ್ಸ್ ಅನ್ನು ಮಾಡೋದಕ್ಕೆ ಹೋಗಬೇಡಿ. ವೇಟ್ ಟಿಲ್ 25th ಆಫ್ ಜುಲೈ. ಯಾಕೆ? ಬುಧನ ಹಿಮ್ಮೆಟ್ಟುವಿಕೆ ನಡೀತಾ ಇದೆ. ಬುಧ ಸ್ವಲ್ಪ ಸ್ಟ್ರೇಟ್ ಆಗಿ ಫಾರ್ವರ್ಡ್ ಹೋಗೋದಕ್ಕೆ ಪ್ರಾರಂಭಿಸ್ಲಿ, ಅದಾದ್ಮೇಲೆ ನೀವು ನಿಮ್ಮ ಜೀವನದಲ್ಲಿ ಫಾರ್ವರ್ಡ್ ಹೋಗ್ತಿರಂತೆ. ಆದರೆ ಅದ್ಭುತವಾದ ವಿಷಯ ಏನು ಅಂದ್ರೆ, ಮಧ್ಯದಲ್ಲಿ ಇಲ್ಲಿ ಅಲ್ಲಿ ಹೀಗೆ ಹಾಗೆ ಏನಾದ್ರೂ ಒಂದು ಖಗೋಳ ವಿಸ್ಮಯ ನಡೆಯುತ್ತೆ. ಒಂದು ಮ್ಯಾನಿಫೆಸ್ಟೇಷನ್ ಪೋರ್ಟಲ್ ಓಪನ್ ಆಗತ್ತೆ. ಆ ಪೋರ್ಟಲು ಇದೇ ಜುಲೈ 22ನೇ ತಾರೀಕಿಗೆ ಓಪನ್ ಆಗಿದೆ, ರಾದರ್ ಆಗಲಿದೆ. ಇನ್ನು 16th ಅಲ್ವಾ ಇವತ್ತು? ಆಗಲಿದೆ. ಅದಕ್ಕೆ ಇವತ್ತು ತಯಾರಿ ಮಾಡ್ಕೊಳ್ಳೋಣ. ಮೊದಲನೇ ವಿಷಯ ಆದರೆ, ಜಗನ್ನಾಥ್ ಪುರಿಗೆ ಎಷ್ಟೊಂದು ಜನರು ಹೋಗಬೇಕು ಅಂತ ಆಸೆನೂ ಇಟ್ಕೊಂಡಿರ್ತೀವಿ. ಆದರೆ ಕರ್ಸ್ಕೋಬೇಕಲ್ಲ, ಜಗನ್ನಾಥ ನಮ್ಮನ್ನ ಕರ್ಸ್ಕೊಂಡ್ರೇನೆ ಹೋಗೋದಕ್ಕೆ ಸಾಧ್ಯ. ಸೊ ಯಾಕೆ ರಥಯಾತ್ರೆ ನಡೆಯುತ್ತೆ ಎಂಬುವ ಕಥೆಗಳನ್ನು, ಪೌರಾಣಿಕ ಕಥೆಗಳನ್ನು ನಿಮಗೆ ನಾನು ಹೇಳಲ್ಲ, ನಿಮ್ಗೆ ಈಗಾಗಲೇ ಗೊತ್ತಿರತ್ತೆ. ಸೊ ಡೈರೆಕ್ಟ್ಲಿ ಲೆಟ್ಸ್ ಗೋ ಟು ದ ಟೆಂಪಲ್. ನೋಡಿ, ದೇವಸ್ಥಾನಕ್ಕೆ ನಾವು ಸೇರಬೇಕು ಅಂದರೆ ಆಬ್ವಿಯಸ್ಲಿ ಮೆಟ್ಲುಗಳನ್ನು ಹತ್ತಬೇಕಾಗಿದೆ. ಎಷ್ಟು ಮೆಟ್ಲುಗಳು ಇದೆ ಅಂತ ಗೊತ್ತಾ ನಿಮಗೆ? 22 ಮೆಟ್ಲುಗಳು ಇವೆ. ಆ್ಯಂಡ್ ಈ 22 ಮೆಟ್ಲುಗಳು ಸುಮ್ಮನೆ ಸಾಧಾರಣವಾದ ಮೆಟ್ಲುಗಳು ಅಲ್ಲ, ಭೌತಿಕ ಮೆಟ್ಲುಗಳು ಅಲ್ಲ. ಈ 22 ಮೆಟ್ಲುಗಳು ನಮ್ಮನ್ನು, ಮಾನವ ಬಂಧನಗಳನ್ನು ಪ್ರತಿನಿಧಿಸುತ್ತೆ. ಇನ್ನು ಬಹುತೇಕ ರೀತಿಗಳಲ್ಲಿ ಈ 22 ಮೆಟ್ಲುಗಳನ್ನು ಅರ್ಥ ಮಾಡ್ಕೋಬಹುದಾಗಿದೆ. ಆದರೆ 3ನೇ ಮೆಟ್ಲು ಮತ್ತೆ 7ನೇ ಮೆಟ್ಲಿನ ಬಗ್ಗೆ ಮಾತ್ರ ನಿಮಗೆ ಹೇಳ್ತೀನಿ. ಯಾಕೆ ಶ್ರುತಿ ಓನ್ಲಿ 3 and 7 ಅಂದರೆ? 3 ಬಿಕಾಸ್ ಜುಪಿಟರ್ ಇಸ್ ನವನಾಯಕರಲ್ಲಿ ರಾಜ ಅಲ್ವಮ್ಮ ಈ ವರ್ಷ, ಅದಕ್ಕೆ 3ನೇ ಮೆಟ್ಲ ಬಗ್ಗೆ ಹೇಳ್ತೀನಿ. 7 ಬಿಕಾಸ್ ಜುಲೈ ತಿಂಗಳಲ್ಲಿದ್ದೀವಿ, ಇಟ್ ಇಸ್ ದ 7th month, ಅದಕ್ಕೆ. ಸೊ 3ನೇ ಮೆಟ್ಲನ್ನು ಯಮಶಿಲಾ ಅಂತ ಕರೆಯಲಾಗತ್ತೆ. ಒಂದಾನೊಂದು ಕಾಲದಲ್ಲಿ ಏನಾಯ್ತಂತೆ, ಯಮರಾಜನು ಜಗನ್ನಾಥನ ಹತ್ರ ಹೋಗಿ ಹೇಳದ್ನಂತೆ, ಅಲ್ಲ ನೀನು ಬರೋ ಎಲ್ಲಾ ಭಕ್ತಾದಿಗಳ ಎಲ್ಲಾ ಪಾಪಗಳನ್ನು ಕ್ಷಮಿಸ್ಬಿಟ್ರೆ ನನ್ನ ಕತೆ ಏನಾಗ್ಬೇಕು? ಯಮಲೋಕ ಖಾಲಿ ಹೊಡಿತಿದ್ಯಲ್ಲ ಅಂತ. ಏನಾದ್ರೂ ಇದಕ್ಕೆ ಒಂದು ಪರಿಹಾರ ಕೊಡಿ ಗುರುಗಳೇ ಅಂತ ಕೇಳ್ತಾರೆ. ಆವಾಗ ಜಗನ್ನಾಥರು ಆಲೋಚಿಸ್ತಾರೆ, ಸರಿ ಒಂದು ಕೆಲಸ ಮಾಡು, 3ನೇ ಮೆಟ್ಟಿಲಿನಲ್ಲಿ ಯಮದೇವನೇ ನೀನೇ ಸ್ವಗತ ಇರು ಅಂತಾರೆ. ಅಂದ್ರೆ ಎನರ್ಜಿಟಿಕಲಿ ದಿ 3rd ಮೆಟ್ಟಿಲು ಈಸ್ ದಿ ಯಮಶಿಲಾ. ನೋಡಕ್ಕೂ ಅದು ಕಪ್ಪು ಬಣ್ಣದಲ್ಲಿದೆ, ಮಹಾಜನಗಳಿಗೆ, ನನ್ನ ಶ್ರುತಿಜನ್ಸ್ಗೆ ಗೊತ್ತಾಗ್ಲಿ ಅಂತಾನೆ. ಸೊ ಮೆಟ್ಲನ್ನು ಹತ್ತುವಾಗ, 3ನೇ ಮೆಟ್ಲನ್ನು ಹತ್ತಿದಾಗ ಒಂದು 2 ಕ್ಷಣ ಆ ಮೆಟ್ಲ ಮೇಲೆ ನಿಂತ್ಕೋಬೇಕಾಗಿದೆ. ನಾವು ಮಾಡಿರುವ ಎಲ್ಲಾ ತಪ್ಪುಗಳು, ನಾವು ಮಾಡಿರುವ ಕರ್ಮಗಳು, ತಿಳಿದೋ ತಿಳಿದೇನೋ ಬಹುತೇಕ ಕರ್ಮಗಳನ್ನು ಮಾಡಿದ್ವಿ. ಕರ್ಮ ಅಂದ್ರೆ ಪನಿಷ್ಮೆಂಟ್ ಅಲ್ಲ, ಕರ್ಮ ಅಂದ್ರೆ ಆಕ್ಷನ್. ದಿಸ್ ಈಸ್ ಅನ್ ಆಕ್ಷನ್ ಅಲ್ವಾ? ಇದನ್ನ ಅಂಡು ಮಾಡೋಕ್ಕಾಗತ್ತಾ? ಆಗಲ್ಲ. ಐ ಕ್ಯಾನ್ ರೀಡೂ another action or I can do a new action. ಅರ್ಥ ಆಯ್ತಾ ನಿಮಗೆ?
ಸೊ ಆ ಮೂರನೇ ಮೆಟ್ಲಲ್ಲಿ ನಿಂತ್ಕೊಂಡಾಗ ನಾವು ಮಾಡಿರೋ ಎಲ್ಲ ಕರ್ಮಗಳಿಗೆ ಕ್ಷಮೆಯನ್ನು ಕೇಳಿ ಜಗನ್ನಾಥ ಎಲ್ಲ ನಿನ್ನ ಕೈಯಲ್ಲೇ ಇದೆ ಅಂತ ಹೇಳಿ ನಾವು ಅಲ್ಲಿಂದ ಹತ್ತಬೇಕಾಗತ್ತೆ. ಸೊ ಜಗನ್ನಾಥರು ಏನು ಪ್ರಾಮಿಸ್ ಮಾಡ್ತಾರೆ ಅಂದರೆ ಯಮನಿಗೆ, ನನ್ನ ಸನ್ನಿಧಿಗೆ ಬರೋ ನನ್ನ ಎಲ್ಲ ಭಕ್ತಾದಿಗಳು ಆ ಮೂರನೇ ಮೆಟ್ಟಿಲಿನ ಮೇಲೆ ಒಂದು 2 ನಿಮಿಷ ನಿಂತು 2 ಕ್ಷಣ ನಿಂತು ಆಲೋಚನೆ ಮಾಡಿ ಕ್ಷಮೆಯನ್ನು ಕೋರಿ ಮೇಲ್ ಬರ್ತಾರಲ್ಲ, ಅವ್ರ ಎಲ್ಲ ಪಾಪಗಳನ್ನು ನಾನು ಕ್ಷಮಿಸ್ತೀನಿ. ಆದರೆ ಕೆಳಗೆ ಇಳಿದು ಬರುವಾಗ ಮತ್ತೆ 3ನೇ ಮೆಟ್ಲಿನ ಮೇಲೆ ಕಾಲನ್ನು ಇಡಬಾರದಾಗಿದೆ. ಇಟ್ರೆ ನೀವು ಏನೇನೆಲ್ಲ ಕಳ್ಕೊಂಡಿರ್ತಿರೋ ಆ ಕರ್ಮ ಎಲ್ಲ ನಿಮಗೆ ವಾಪಸ್ ಬಂದ್ಬಿಡುತ್ತೆ. ಅದಾದ್ಮೇಲೆ ಯು ಆರ್ ಇನ್ ಯಮಾಸ್ ಹ್ಯಾಂಡ್ಸ್ ಅಂತ ಅರ್ಥವಾಯಿತೆ. ಸೊ ಯಾರ್ಯಾರು ಪುರಿ ಜಗನ್ನಾಥ್ಗೆ ಹೋಗ್ತಾ ಇದ್ದೀರೋ ಆ 3ನೇ ಮೆಟ್ಟಿಲಿನ ಮೇಲೆ ಹತ್ತವಾಗ ಮಾತ್ರ ನಿಮ್ಮ ಪಾದವನ್ನು ಇಳ್ಕೊಂಡು ಬರೋವಾಗ ಇಡಬೇಡಿ. ಇನ್ನು ಮೇಲೆ ಹೋಗುವಾಗ 7ನೇ ಮೆಟ್ಲನ್ನು ಪಿತೃಶಿಲಾ ಅಂತ ಕರಿತೀವಿ. ಇವತ್ತು ನಾವು ಇಲ್ಲಿ ಇದ್ದೀವಿ ಅಂದ್ರೆ ಇಟ್ ಇಸ್ ಓನ್ಲಿ ಬಿಕಾಸ್ ಆಫ್ ಅವರ್ ಆನ್ಸೆಸ್ಟರ್ಸ್. ಬೈಕೊಳ್ತೀವಿ ನಾವು, ಅಯ್ಯೋ ಏನು ಕರ್ಮ ಮಾಡೋದು, ನಮ್ಮ ತಾತ ನನಗೇನು ಆಸ್ತಿನೇ ಬಿಡ್ಲಿಲ್ಲ ಅಂತ. ಅದು ನಿಜ ಇರ್ಬೋದು, ಆದರೆ ನಿಮ್ಮ ಅಜ್ಜಿ ತಾತ ಮುತ್ತಾತ ಮುತ್ತಜ್ಜಿ ಅವರ ಕಾರಣದಿಂದಾನೇ ನೀವು ಇವತ್ತು ನಿಮ್ಮ ಈ ಒಂದು ಬದುಕನ್ನು ಕಟ್ಕೊಂಡಿದ್ದೀರಾ. ಅವರಿಗೆ ಕೃತಜ್ಞತೆಗಳನ್ನು ಹೇಳೋದು ಬಹಳ 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 ಮುಖ್ಯವಾದದ್ದು. ಈಗ ಮೊನ್ನೆ ತಾನೇ ಅಮಾವಾಸ್ಯೆ ಆಯ್ತು, ಏನ್ ಮಾಡಿದ್ವಿ? ಪಿತೃಗಳಿಗೆ ನಮನಗಳನ್ನು ಸಲ್ಲಿಸಿದ್ವಿ. ಸೊ ಜಗನ್ನಾಥ ದೇವಸ್ಥಾನಕ್ಕೆ ಹೋಗುವಾಗ ಆ 22 ಮೆಟ್ಲುಗಳಲ್ಲಿ 7ನೇ ಮೆಟ್ಲು ಪಿತೃಶಿಲಾ ಆಗಿದೆ. ಅಲ್ಲಿ ಮಹಾ ಅನ್ನ ಪ್ರಸಾದಂ ಎಲ್ಲ ನೀಡ್ತಾರೆ, ಲಿಟ್ರಲಿ ಆನ್ ದಟ್ ಪರ್ಟಿಕ್ಯುಲರ್ ಸ್ಟೆಪ್. ಸೊ ಒಂದು, ನಮ್ಮ ಕರ್ಮಗಳನ್ನು ನಾವು ನೆನೆಸ್ಕೋಬೇಕಾಗಿದೆ, ಹಿಂದೆ ಬಿಡಬೇಕಾಗಿದೆ. 2ನೇದು, ನಮ್ಮ ಪಿತೃಗಳನ್ನೂ ನೆನೆಸ್ಕೋಬೇಕಾಗಿದೆ. ಪಿತೃಗಳು ಅಂದ್ರೇನೆ ನಮ್ಮ ರೂಟ್ಸ್, ಅವರಿಗೆ ಕೃತಜ್ಞತೆಗಳನ್ನು ಹೇಳಬೇಕಾಗಿದೆ. ಇನ್ನು 3ನೇದು ಈಸ್ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಆನ್ ದ 22nd ಆಫ್ ಜುಲೈ. ಆವತ್ತು ಮುಂದೆ ನನ್ನ ಜೀವನದಲ್ಲಿ ಫ್ಯೂಚರಲ್ಲಿ ಏನನ್ನು ಆಯ್ಕೆ ಮಾಡ್ಕೋಬೇಕಾಗಿದೆ ಎಂಬ ಬಹು ಮುಖ್ಯವಾದ ಪ್ರಶ್ನೆ ಕೇಳುವ ದಿನವಾಗಿದೆ. ಸೊ ಲೆಟ್ಸ್ ಕಮ್ ಟು ದ 22nd ಆಫ್ ಜುಲೈ. ನೋಡಿ, ಗೊತ್ತಿಲ್ಲ ಈ ಜನ್ಮದಲ್ಲಂತೂ ಮತ್ತೆ ಅಂತ ಒಂದು ಖಗೋಳ ವಿಸ್ಮಯ ಆಗತ್ತೋ ಇಲ್ವೋ ಅಂತ ಗೊತ್ತಿಲ್ಲ. ಬಟ್ ಬಹುತೇಕ ಜ್ಯೋತಿಷಿಗಳು ಹೇಳಿರುವ ಪ್ರಕಾರ ಇಂಥ ಒಂದು ಖಗೋಳ ವಿಸ್ಮಯ ಮತ್ತೆ ಆಗಕ್ಕೆ ಚಾನ್ಸೇ ಇಲ್ವಂತೆ, ಅಟ್ಲೀಸ್ಟ್ ವೈಲ್ ಯು ಅಂಡ್ ಮಿ ಆರ್ ಅಲೈವ್. ಸೊ 22nd ಜುಲೈ ಒಂದು ಬಾರ್ಬೋಲ್ಸ್ ಬ್ಯಾಸ್ಕೆಟ್ ಅಂತ ಆಕಾಶದಲ್ಲಿ ಸೃಷ್ಟಿಯಾಗ್ತಿದೆ. ಸೊ ಅಂದ್ರೆ ಬಾರ್ಬೋಲ್ಟ್ ಅವರು ಒಬ್ಬ ಫ್ರೆಂಚ್ ಸೈಂಟಿಸ್ಟ್ ಆಗಿದ್ರು. ಅವ್ರು ಇನ್ಫ್ಯಾಕ್ಟ್ ಬಹುತೇಕ ವಿಷಯಗಳ ಪ್ರಿಡಿಕ್ಷನ್ಸ್ ಅನ್ನು ಮಾಡಿದ್ದಾರೆ. 2020ರಲ್ಲಿ ಒಂದು ಬಹಳ ದೊಡ್ಡ ಭಯವನ್ನು ಇಡೀ ಲೋಕನೇ ಫೇಸ್ ಮಾಡಬೇಕಾಗಿದೆ ಅಂತಾನು ಹೇಳಿದ್ರು. ಬಟ್ ಈ ಪಾಸ್ಟ್ ಅವೇ ಇನ್ 2019. ಏನಾಯ್ತು 2020ಯಲ್ಲಿ? ಕೋವಿಡ್ ಬಂತು. ಸೊ ಈ ರೀತಿಯಲ್ಲಿ ಅವರ ಪ್ರಿಡಿಕ್ಷನ್ ಸುಮಾರಿದೆ. ಸೊ ಅದ್ರಲ್ಲಿ ಒಂದು ಈಸ್ ದ 22nd ಕಾಸ್ಮಿಕ್ ಅಲೈನ್ಮೆಂಟ್, ಕಾಸ್ಮಿಕ್ ಕ್ರೇಡಲ್. ಇದನ್ನ ದಿ ಬಾರ್ಬೋಲ್ಸ್ ಬ್ಯಾಸ್ಕೆಟ್ ಅಂತಾನೆ ಕರೆಯೋದು. ಯಾಕೆ? 4 ಗ್ರಹಗಳು ಆರ್ ಗೋಯಿಂಗ್ ಟು ಬಿ ಆಸ್ಪೆಕ್ಟಿಂಗ್ ಅಟ್ 4 degrees ಇನ್ 4 ರಾಶಿ ಚಕ್ರಗಳು. ಸೊ ಜುಪಿಟರ್ ಇನ್ ಲಿಯೋ, ಪ್ಲೂಟೋ ಇನ್ ಅಕ್ವೇರಿಯಸ್, ಯುರೇನಸ್ ಇನ್ ಜೆಮಿನಿ ಅಂಡ್ ನೆಪ್ಟ್ಯೂನ್ ಇನ್ ಏರೀಸ್. ಅಂದ್ರೆ ಏನರ್ಥ? ಅಂದ್ರೆ ಸಾಧಾರಣವಾಗಿ ಇವಾಗ ನನ್ನ ಮುಂದೆ ನೀವು ಇದ್ದೀರಾ ಅಂತ ಇಟ್ಕೊಳ್ಳಿ, ನಾನೇನೋ ಹೇಳ್ತೀನಿ, ನೀವೇನೋ ಹೇಳ್ತೀರಾ, ನಾವಿಬ್ರು ಸೇಮ್ ಟು ಸೇಮ್ ವಿಷಯಗಳು ಆಲೋಚನೆ ಮಾಡ್ತೀವಾ? ಚಾನ್ಸೇ ಇಲ್ಲ. ಆದರೆ ಆವತ್ತಿನ ದಿನ ಈ 4 ಗ್ರಹಗಳು ಎಲ್ಲರೂ ಸೇಮ್ ಟು ಸೇಮ್, ಎಲ್ಲರೂ ಓಕೆ ಅಂತಾನೆ ಹೇಳ್ತಾರೆ. ಇಟ್ ಈಸ್ ಅ ಕಾಸ್ಮಿಕ್ ಕ್ರೇಡಲ್ ಅಂತ ಅದಕ್ಕೆ ಕರೆಯೋದು. ಅಂದ್ರೆ ಇಟ್ ಈಸ್ ಅ ಮ್ಯಾನಿಫೆಸ್ಟೇಷನ್ ಪೋರ್ಟಲ್ ಅಂತ ಅದಕ್ಕೆ ಹೇಳೋದು. ದ್ಯಾಟ್ ಈಸ್ ದಿ ಬಾರ್ಬೋಲ್ಸ್ ಬ್ಯಾಸ್ಕೆಟ್. ಅಲ್ಲ ಶ್ರುತಿ, ಅದನ್ನ ನಮಗೆ ಹೆಂಗೆ ಅರ್ಥ ಆಗುತ್ತೆ? 4 degrees ಲಿಯೋ, 4 degrees ಜುಪಿಟರ್ ಅನ್ಕೊಂಡು ನೀವು ಹೇಳಿದ್ರೆ ನಮ್ಗೆ ಏನು ಅರ್ಥ ಆಗುತ್ತೆ ಅಂತ ಕೇಳ್ತಾ ಇದ್ದೀರಾ? ಅದು ಸತ್ಯವಾದ ಮಾತು. ಸೊ ಆವತ್ತಿನ ದಿನ ಒಂದೇ ಒಂದು ಪ್ರಶ್ನೆಯನ್ನು ಕೇಳಬೇಕಾಗಿದೆ. ವಾಟ್ ಡು ಐ ವಾಂಟ್ ಟು ಚೂಸ್ ಇನ್ ಮೈ ಫ್ಯೂಚರ್? ಅಂದರೆ ಆಯ್ಕೆಗಳು ಅಂತ ಬಂದಾಗ ನಾವು ಎಲ್ಲನೂ ಆಯ್ಕೆ ಮಾಡ್ಕೊಳ್ತೀವಿ. ನಾನು ಈ ಗಾಡಿನೂ ಬೇಕು, ಆ ಗಾಡಿನೂ ಬೇಕು, ಈ ಮನೆನೂ ಬೇಕು, ಆ ಮನೆನೂ ಬೇಕು, ಇದು ಬೇಕು, ಅದು ಬೇಕು, ಎಲ್ಲ ಬೇಕು ನಮಗೆ. ಅದು ನಿಜಾನೇ, ಮಾನವ ಜನ್ಮ ಅಂದಮೇಲೆ ಆಸೆಗಳು ಕೊನೆನೇ ಇಲ್ಲ, ಕರೆಕ್ಟು. ಆದರೂ ಯಾವುದಾದ್ರೂ ಒಂದು ಮುಖ್ಯವಾದ ಉದ್ದೇಶ ಅಂತ ಇರಬೇಕಲ್ವಾ? ವಾಟ್ ಈಸ್ ದ್ಯಾಟ್ ಯು ಚೂಸ್ ಇನ್ ಯುವರ್ ಫ್ಯೂಚರ್? ಏನದು ಅಂತ ನೀವು ಆಯ್ಕೆ ಮಾಡ್ಕೋಬೇಕಾಗಿದೆ. ಉದಾಹರಣೆಗೆ, ಅದು ಆರೋಗ್ಯ ಆಗಿರ್ಬೋದು, ಅದು ಸಂಪತ್ತಾಗಿರ್ಬೋದು, ಅದು ಸಮೃದ್ಧಿ ಆಗಿರ್ಬೋದು, ನಿಮ್ಮ ಕಾಯಕವೇ ಕೈಲಾಸದಲ್ಲಿ ಬೆಳವಣಿಗೆ ಆಗಿರ್ಬೋದು, ಅದು ನಿಮ್ಮ ದಾಂಪತ್ಯ ಜೀವನವಾಗಿರ್ಬೋದು, ಅದು ನಿಮ್ಮ ಮಕ್ಕಳಿನ ಭವಿಷ್ಯವಾಗಿರಬಹುದು.
ಏನಾದರೂ ಆಗಿರ್ಬೋದು, ಸಾಲ ಸೋಲ ಕ್ಲಿಯರ್ ಆಗೋದಾಗಿರ್ಬೋದು, ಇಟ್ ಕೆನ್ ಬಿ ಎನಿಥಿಂಗ್. ಎಲ್ಲ ಕೇಳ್ಕೊಬೋದಾ ಶ್ರುತಿ ಅಂದರೆ, ಹಲೋ ಎಕ್ಸ್ಕ್ಯೂಸ್ ಮೀ, ಸ್ಟಿಕ್ ಟು ಒನ್. ಯಾಕಂದರೆ ಆವತ್ತಿನ ದಿನ ಜುಲೈ 22ನೇ ತಾರೀಕು ನೀವು ಮಾಡಬೇಕಾಗಿರೋದು ಒಂದೇ ಕೆಲಸ ಏನಪ್ಪ ಅಂದರೆ, ಒಂದು ಬಿಳಿ ಹಾಳೆಯನ್ನು ತಗೊಂಡು ಅದರಲ್ಲಿ ಬರೀರಿ ದ ಒನ್ ಥಿಂಗ್ ಯು ವಾಂಟ್ ಟು ಕ್ಯಾರಿ ಇನ್ ಟು ಯುವರ್ ಫ್ಯೂಚರ್. ಅರ್ಥ ಆಯ್ತಾ? ಆಮೇಲೆ ಏನು ಮಾಡಬೇಕು? ಏನು ಮಾಡೋ ಅವಶ್ಯಕತೆ ಇಲ್ಲ. ಆ ಚೀಟಿನ ಫೋಲ್ಡ್ ಮಾಡಿ ನಿಮ್ಮ ಡೈರಿಯಲ್ಲೋ ಬುಕ್ಕಲ್ಲೋ ಎಲ್ಲಾದರೂ ಇಟ್ಬಿಡಿ. ಪುಟ್ ದ ಡೇಟ್ ಜುಲೈ 22, 2026 ಅಂತ ಆ ಡೇಟ್ ಹಾಕ್ಬಿಟ್ಟು ಆ ಚೀಟಿನ ಅಲ್ಲಿ ಇಟ್ಬಿಡಿ. ಇಲ್ದಿದ್ರೆ ಒಂದು ಡೈರಿಯಲ್ಲಿ ಓಪನ್ ದ ಪೇಜ್ ಆಫ್ ಜುಲೈ 22, 2026 ಆ್ಯಂಡ್ ಅಲ್ಲಿ ರೈಟ್ ಇಟ್ ಇನ್ ಬೋಲ್ಡ್, ಇಲ್ಲ ಆರೆಂಜಲ್ಲಿ ಇಲ್ಲ ಪರ್ಪಲಲ್ಲಿ ಬರೀರಿ, ಐ ಚೂಸ್ ಫಿನಾನ್ಷಿಯಲ್ ಫ್ರೀಡಮ್, ಐ ಚೂಸ್ a happy married life, I choose whatever, great health, I choose a long life. ಏನು ಬೇಕೋ ಒಂದೇ ಒಂದು ವಿಷಯನ ಬರೆದು ಡೈರಿ ಮುಚ್ಚಿ ನಿಮ್ಮ ಪಾಡಿಗೆ ನಿಮ್ಮ ಕೆಲಸಗಳನ್ನು ಮಾಡ್ಕೊಂಡು ಹೋಗಿ. ಏನಾಗುತ್ತೆ ಅಂದರೆ, ನಾವು ಕಟ್ ಮಾಡೋಣ ಸೀನನ್ನು, ಓಕೆನಾ? ಲೆಟ್ಸ್ ಕಮ್ ಬ್ಯಾಕ್ ಆನ್ ಜುಲೈ 22, 2027. ನಿಮ್ಮ ಜೀವನದಲ್ಲಿ ಆ ವಿಷಯ ನಡೆದಿದೆಯೋ ಇಲ್ವೋ ಅಂತ ನೋಡಿ. ಅಂದರೆ ನೀವು ಏನನ್ನ ಕೇಳ್ತಿರೋ ಆವತ್ತಿನ ದಿನ ಅದು ಖಂಡಿತವಾಗಿಯೂ ಈಸ್ ಗೋಯಿಂಗ್ ಟು ಮ್ಯಾನಿಫೆಸ್ಟ್ ಇನ್ ಯೋರ್ ಫ್ಯೂಚರ್. ನೀವು ಏನು ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ಹೇಳಿದ್ರೆ ಸಾಕು, ಅದು ನಡೆಯುತ್ತೆ. ಬಟ್ ನೀವು ಏನು ಹೇಳ್ತೀರಾ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ನಾವು ಯಾವಾಗಲೂ ಹೇಳ್ತೀವಿ, ಥಿಂಕ್ ಬಿಫೋರ್ ಯು ಆಸ್ಕ್, ಚೂಸ್ ವೈಸ್ಲಿ, ಡೋಂಟ್ ಜಸ್ಟ್ ವಿಶ್ ಫಾರ್ ಎವ್ರಿಥಿಂಗ್ ಅಂತ. ಸೊ ಏನನ್ನ ನೀವು ಕೇಳ್ಕೊಳ್ತೀರಾ ಅನ್ನೋದನ್ನು ಇವತ್ತಿಂದಾನೇ ಆಲೋಚನೆ ಮಾಡಿ, ಇವತ್ತಿಂದಾನೇ ಡಿಸೈಡ್ ಮಾಡಿ, ಇವತ್ತಿಂದಾನೇ ರೆಡಿಯಾಗಿ ಇಟ್ಕೊಳ್ಳಿ. ಆವತ್ತಿನ ದಿನ ಸುಮ್ಮನೆ ಯು ಜಸ್ಟ್ ಹ್ಯಾವ್ ಟು ಓಪನ್ ಯುವರ್ ಬುಕ್ ಆ್ಯಂಡ್ ರೈಟ್. ಅರ್ಥ ಆಯ್ತಾ? ಇದ್ರ ಬಗ್ಗೆ ಒಂದು ಸಣ್ಣ ವಿಡಿಯೋನ ಮಾಡ್ತೀನಿ ಆ್ಯಸ್ ವಿ ಕಮ್ ಕ್ಲೋಸರ್ ಟು ದಟ್ ಡೇಟ್. ಓಕೆ, ಸಿ ಯು ಶ್ರುತಿಸೆನ್ಸ್. ಮತ್ತೆ ಭೇಟಿ ಮಾಡೋಣ ಮುಂದಿನ ಗುರುವಾರ, ನನ್ನ ಅಚ್ಚುಮೆಚ್ಚಿನ ವಾರ, ನನ್ನ ಸಾಯ ವಾರದಂದು ಅಚ್ಚುಮೆಚ್ಚಿನ ಜಗನ್ನಾಥರನ್ನೂ ನೀವು ಭೇಟಿ ಮಾಡ್ತೀರಂತೆ ಅತಿ ಶೀಘ್ರದಲ್ಲಿ ನಿಮ್ಮ ಮನೆಗಳಲ್ಲಿ. ಈಗ ಬರಲಾ? ಬಾಯ್.